ಅಲ್ಲ ನಾನು ಇಷ್ಟೆಲ್ಲ ಮಾಡಿದೆ ಅಂದರೆ ನೋಡ್ರಿ ಒಂದು ಮಕ್ಕ ನೋಡ್ರಿ ಏನು ಕದಾಗಿರೋದು ಮಮ್ಮಿ. ಓಹೋ ಇವರು ರೀ ಗೈಸ್, ನಾನು ಏನ್ಕೋ ಆಡ್ತವ್ರಿ ಅನ್ಕೊಂಡಿದ್ದೆ. ಬಿದ್ದೋಗ್ಬಿಡ್ತಿದೆ ಗೈಸ್, ನಾನು ನೋಡ್ಲಿಲ್ಲ, ಕಾಣಿಸ್ಲಿಲ್ಲ. ನಾನು ದರ್ಶನ ಮಾಡ್ಕೊಂಡಿಲ್ಲ, ಮಾಡ್ಕೊಳ್ಳಿ ಗೈಸ್. ನಾನೇನೋ ದೊಡ್ಡದಾಗಿ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ನಮ್ಮಮ್ಮ ಹೋಟ್ಲ್ ಅಂತ ಎಲ್ಲಿ ಹೇಳ್ತವ್ರೆ ನೋಡೋಣ. ನಾನು ಮುಂದೆ ಏನಾದ್ರು ಅಕ್ಕ ತಂಗಿರ ಮನೆಯಾಗ ಹೋಗ್ಬಿಟ್ಟು ಅದೇ ಗೈಸ್ ನಮ್ಮ ಮನು ಡ್ರಾಪ್ ಮಾಡ್ದ. ಥ್ಯಾಂಕ್ ಯು ಮನು, ಹುಷಾರ್. ಸೊ ಹೇ ಗೈಸ್, ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವತ್ತಿನ ವ್ಲಾಗಲ್ಲಿ ಎಷ್ಟೊಂದು ದಿನ ಆದಮೇಲೆ ಸ್ಟಾರ್ಟ್ ಮಾಡ್ತೀನಿ. ಎಷ್ಟೊಂದು ದಿನ ಅಂದರೆ ಒಂದೆರಡು ದಿನ ವ್ಲಾಗ್ ಮಾಡಲಿಲ್ಲ ನಾನು. ಯಾಕೆ ಅಂತ ಅಂದರೆ ಗೈಸ್, ಸೊ ಅದೇ ಹುಷಾರಿರಲಿಲ್ಲ. ಅದಾದಮೇಲೆ ರಜಾ ಆಗ್ತೆ ಕಾಲೇಜ್ಗೆ, ಒಂದಿನ ರೆಸ್ಟ್ ತೊಗೊಂಡೆ. ಒಂದು ದಿವಸ ವ್ಲಾಗ್ ಮಾಡಬಾರ್ದು ಅಂದ್ಬಿಟ್ಟು. ಆ್ಯಂಡ್ ನೆಕ್ಸ್ಟ್ ಡೇ ಇನ್ನೇನಲ್ಲ ಅಂದರೆ ಮನೇಲೇ ಇದ್ನಲ್ಲ, ಸೊ ಏನು ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಎಲ್ಲನೂ ಆಚೆ ಹೋಗಿದ್ರೆ ಲೈಕ್ ವ್ಲಾಗ್ ಮಾಡಿ ಪೋಸ್ಟ್ ಮಾಡ್ತಿದ್ದೆ. ಬಟ್ ಮನೇಲೇ ಇದ್ದಿದ್ದ ಕಾರಣದಿಂದ ಏನೂ ಮಾಡೋಕ್ಕಾಗಲಿಲ್ಲ. ಸೊ ಅದಕ್ಕೋಸ್ಕರ ಇವತ್ತು ಸ್ಟಾರ್ಟ್ ಮಾಡ್ತೀನಿ. ಐ ಹೋಪ್ ಸಾರಿ ಎಲ್ಲರಿಗೂ ಸಾರಿ. ಆ್ಯಂಡ್ ಇವತ್ತಿನ ಬ್ಲಾಗಲ್ಲಿ ಹೇರ್ ಕಟ್ ಮಾಡಿಸ್ಬೇಕು ಅಂದ್ಕೊಂಡೆ. ಬಟ್ ಅದಕ್ಕೆ ಇವತ್ತು ಮಾಡಿಸ್ತೀನಿ 50-50 ಅಂದ್ಕೊಳ್ಳಿ. ಇವತ್ತು ಮಾಡಿಸ್ತೀನಿ. ಇವತ್ತು ಮಾಡಿಸ್ತಿಲ್ಲ ಅಂದರೆ ಹೇರ್ ಕಟ್ನ ನಾಳೆ ನಮ್ಮ ಡ್ಯಾಡಿ ಹಿಂಗಿದ್ರು ಬಂದೇ ಬರ್ತಾರೆ. ನಮ್ಮ ಡ್ಯಾಡಿ ಜೊತೆ ಹೋಗ್ಬಿಟ್ಟು ಬೇಗ ಮಾಡಿಸ್ಕೊಂಡು ಹಂಗೆ ಮಾಡಿಸ್ಕೊಂಡು ಅಲ್ಲೇ ತಿನ್ಕೊಂಡು ಬರೋಣ. ಸೊ ಯಾರ್ಯಾರು ನನ್ನ ಚಾನಲ್ ಲೈಕ್ ಮಾಡಿಲ್ವೋ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಮಾಡ್ಕೊಳ್ಳಿ ಅಂತ ಹೇಳ್ತೇವೆ. ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೋ ಗೈಸ್. ನಾನಿವತ್ತು ಸ್ಯಾಟರ್ಡೇ ಫಾಸ್ಟಿಂಗ್ ಆಗಿರ್ತೀನಿ. ಅದು ನಿಮಗೂ ಗೊತ್ತು, ನಾನು ಫಾಸ್ಟಿಂಗ್ ಆಗಿರ್ತೀನಿ ಅಂತ. ಅದಕ್ಕೋಸ್ಕರ ಇವತ್ತು ನಮ್ಮ ಮಮ್ಮಿ ಏನೂ ಮಾಡಿಬಿಟ್ಟು ಹೋಗಿಲ್ಲ. ಆ್ಯಂಡ್ ಮಧ್ಯಾಹ್ನಕ್ಕೆ ಹೋಟ್ಲಲ್ಲೇ ತೊಗೊಳೋಣ ಅಂದ್ಕೊಂಡೆ. ಹೋಟ್ಲಲ್ಲಿ ಜಾಸ್ತಿ ತಿನ್ನಬಾರ್ದು ಊಟ ಅಂದ್ಬಿಟ್ಟು, ಸೊ ಅವಾಯ್ಡ್ ಮಾಡೋಣ ಔಟ್ಸೈಡ್ ಫುಡ್ ಅಂದ್ಬಿಟ್ಟು ಮನೇಲೇ ಮಶ್ರೂಮ್ ಎಲ್ಲ ಇದೆ. ಮಶ್ರೂಮು ನೋಡಿ, ಅವತ್ತು ನಮ್ಮಮ್ಮ ತೊಗೊಂಡು ಬಂದಿದ್ರು. ಮಶ್ರೂಮ್ ಹಂಗೆ ಇದೆ. ಮಶ್ರೂಮ್ ಸುಮ್ಮನೆ ವೇಸ್ಟ್ ಮಾಡೋದು ಬೇಡ. ಈ ಮಶ್ರೂಮ್ ಜೊತೆ ಏನಾದರೂ ಮಾಡಬೇಕು. ಏನು ಮಾಡೋಂತ ನಂಗೆ ಗೊತ್ತಿಲ್ಲ, ಬಟ್ ಏನಾದರೂ ಒಂದು ಮಾಡೋಣ. ಮಶ್ರೂಮ್ ಇವಾಗ ಯೂಟ್ಯೂಬ್ ನೋಡ್ಕೊಂಡು ಯೂಟ್ಯೂಬಲ್ಲಿ ಏನಾದರೂ ಮಶ್ರೂಮ್ ರೆಸಿಪೀಸ್ ಅಂತ ಬಂತು ಅಂದರೆ ಮಾಡ್ಕೊಂಡು ತಿನ್ನೋದು ಅಷ್ಟೇ. ಅದು ಬಿಟ್ಟರೆ ಇನ್ನೇನಿಲ್ಲ. ಸೊ ಯಾರು ನನ್ನ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೇಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ಗೈಸ್, ನಾನು ಸ್ವಲ್ಪ ದಿನ ವೆಯ್ಟ್ ಮಾಡಿ. ನಾನು ಯಾಕೆ ಸ್ವಲ್ಪ ಸೇವಿಂಗ್ಸ್ ಆಗಿದ್ದೀನಿ ಅಂದರೆ ಸೇವಿಂಗ್ಸ್ ರೆಡಿ ಆಗಿಬಿಟ್ಟಿದ್ದೀನಿ. ನಾನು ಯಾಕೆ ಸೇವ್ ಮಾಡ್ತಾಯಿದ್ದೀನಿ, ಏನಕ್ಕೆ ಸೇವ್ ಮಾಡ್ತಾಯಿದ್ದೀನಿ ಅಂದ್ಬಿಟ್ಟು ನಿಮ್ಗೆ ಗೊತ್ತಾಗುತ್ತೆ. ಇಟ್ ವಿಲ್ ಬಿ ವರ್ತ್. ಏನು ನೋಡಿದಾಗ ಓಕೆ, ರವಿ ಹಿಂಗೆ ಮಾಡಿದ್ರಲ್ಲೂ ವರ್ತಿತ್ತು ಅಂತ ಅಂದ್ಕೊತೀರ. ಸೊ ನೋಡೋಣ ಏನಾಗುತ್ತೆ ಅಂತ. ಲೆಟ್ಸ್ ಗೋ ಗೈಸ್. ಇವಾಗ ಮಶ್ರೂಮಲ್ಲಿ ಏನಾದರೂ ಮಾಡೋಣ ರೆಸಿಪಿ. ನಾನು ಫ್ರೆಶ್ ಅಪ್ ಆಗಿಬಿಟ್ಟು ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಲೆಟ್ಸ್. ನೀವು ನಂಬಲ್ಲ, ನಾನು ಇಷ್ಟೆಲ್ಲ ಮಾಡಿದೆ ಅಂದರೆ ನೋಡಿರಿ, ಮಶ್ರೂಮ್ ಬಿರಿಯಾನಿ ಮಾಡಿದೆ, ಆಮೇಲೆ ಮಶ್ರೂಮ್ದು ಗೋಬಿ ಥರ ಮಾಡಿಕೊಂಡೆ, ಆಮೇಲೆ ಮೊಸರು ಬಜ್ಜಿ, ಆಮೇಲೆ ಝೀರೋ ಕೋಕು. ಹಿಂಗೆ ನಾನು ಮಾಡ್ಕೊಂಡಿದ್ದು. ಥ್ಯಾಂಕ್ ಯು ಗೈಸ್. ಅಪ್ರಿಷಿಯೇಟ್ ಜಾಸ್ತಿ ಮಾಡಬೇಡಿ, ಇಲ್ಲೋ ಹೋಗ್ಬಿಡ್ದೆ ಆಮೇಲೆ. ಸೊ ಇವಾಗ ಫೈನಲಿ ಇವಾಗ ಊಟ ಮಾಡ್ಬೇಕು ನಾನು. ಸೊ ಅದಕ್ಕೋಸ್ಕರ ಆಗಲೇ ಮಾಡಿದೆ. ಇವಾಗ ಊಟ ಹಾಕ್ಕೊಂಡಿದ್ದೀನಿ. ಇವಾಗ ತಿನ್ನೋಣ, ಮೂವಿ ನೋಡ್ಕೊಂಡು ತಿನ್ನಬೇಕು. ಲೆಟ್ಸ್ ಗೋ. ಊಟ ತಿಂದ್ಬಿಟ್ಟು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಒಂದು ಮಕ್ಕ ನೋಡ್ರಿ ಏನು ಕದಾಗಿರೋದು ಮಮ್ಮಿ. ಇದು ಪ್ರಾಜೆಕ್ಟ್ ಮಾಡ್ದೆ ಇವತ್ತು. ಅದ್ರದ್ದು ಕಟ್ ಮಾಡಿ ನಾನು ಹೆಲ್ಪ್ ಮಾಡು ಅಂದ್ರು ಮಾಡಿದೆ. ಹೌದಾ? ಇಲ್ಲ ನನಗೆ ಅಲ್ಲ, ಎಲ್ರಿಗೂ ಆಗದೆ, ಟೀಚರ್ಸ್ಗೆ ಎಲ್ಲರಿಗೂ ಮಕ್ಕ ತಲೆ ಎಲ್ಲ ಆಗದೆ. ಮಕ್ಕ ಎಲ್ಲ ಚಿಣಮಿಣಿ ನಾವು ಮಾತ್ರ. ಅದಕ್ಕಿಂತ ಚೆನ್ನಾಗಿ ಕಾಣಿಸ್ತಿದ್ದೀರಾ ಅನ್ಕೊಂಡಿದ್ದೀರಾ ನೀವು? ಚೆನ್ನಾಗಿಲ್ಲ, ನನಗೂ ಗೊತ್ತು. ಮತ್ತೆ ಅದು ಯಾಕೆ ಹಿಂಗೆಲ್ಲ ಆಡ್ತೀರಾ? ಆದ್ರು ಏನದು? ಆದ್ರು ಓಹೋ ಇವರು ರೀ ಗೈಸ್, ನಾನು ಏನ್ಕೋ ಆಡ್ತವ್ರಿ ಅನ್ಕೊಂಡಿದ್ದು. ಕೈಯಲ್ಲಿ ರಿಂಗ್ ತೋರ್ಸ್ಯಾರ ನಮ್ಮಮ್ಮ. ಯಾವಾಗ ತಗೊಂಡ್ರಿ? ಇವಾಗ. ಹೌದಾ? ಇವರು ಸರ್ ಹೆಂಡತಿಗೆ ಕೊಟ್ಟಿರೋದು. ಹೌದಾ ಗೈಸ್, ನಾನು ಏನೋ ನಾನು ಅವ್ರ ಇದು ನೋಡ್ತಾ ಇದ್ದೀನಿ, ಇಲ್ಲಿ ಚಿನ್ನಾರಿ ಇರೋದನ್ನ ಕೈಯಲ್ಲಿ ತೋರ್ಸಾರ ನೋಡ್ತಿಲ್ಲ, ಈ ತರ ತೋರ್ಸಿರೋ ಅಮ್ಮದು. ಸೂಪರ್ ಮಮ್ಮಿ. ನಾಳೆ ಗ್ರೂಪ್ ಪ್ರವೇಶಕ್ಕೆ ಹೋಗ್ತೀನಿ. ನಾನು ಹೋಗ್ಲಿಲ್ಲ ಅಂದ್ರೆ ಅವ್ನು ಊಟ ಮಾಡಲ್ವಂತೆ. ಅಯ್ಯೋ, ನನ್ನಾಡೆ ಇದನ್ನ ನಮ್ ಕಡೆ ಕೆರ್ಕೊಳ್ಳಿ ಅಂತಾರಲ್ಲ, ಹಂಗಾಯ್ತು. ನಾವು ಪರ್ಕೊಳ್ಳೋದು ದೇವ್ರ ಮೇಲೆ ಹಣೆ ಇಕ್ಬಿಡ್ತಾರೆ. ನಂಬಲ್ವಲ್ಲ ಹೇಳ. ಸೊ ಇವಾಗ ಏನ್ ಮಾಡೋದು ನೋಡ್ಬೇಕು. ಆಚೆ ಹೋಗಿ ತಿನ್ಕೊಂಬರೋಣ ಏನಾದ್ರು ಸಂಜೆ ಮೇಲೆ. ಹೋಟ್ಲಲ್ಲ ಗೈಸ್, ನಾನು ಮನೇಲಿ ಬಿರಿಯಾನಿ ಮಾಡಿದ್ದೀನಿ, ಮಶ್ರೂಮ್ ಬಿರಿಯಾನಿ ಅಂತ ತಿನ್ರಿ. ಇಲ್ಲ ಹೋಟ್ಲಿಗಲ್ಲ, ಏನೋ ತಿನ್ಕೊಂಬರೋಣ, ಪಾನಿಪುರಿ ಅದು ಇದು. ಸಾಯಂಕಾಲ ಸಂಜೆ ಜ್ಯೂಸ್ ಕುಡ್ಕೊಂಡು ಬರೋಣ. ಓಕೆನಾ? ಸಂಜೆ ಗೈಸ್ ಹೋಗೋಣ, ಜ್ಯೂಸು ಪಾನಿಪುರಿ ತಿನ್ಕೊಂಡು ಬರೋಣ. ಓಕೆನಾ? ಚಾಟ್ ಕಿಟ್ಸ್ ತಿನ್ಕೊಂಬರೋಣ. ಸ್ವಲ್ಪ ಮೆಹಂದಿ ಹಾಕೋಬಿಡ್ಲಾ? ಓಕೆ ಹಾಕೊಳ್ಳಿ. ಹಾಕಂತೀನಿ, ಯಾಕೆಂದ್ರೆ ನಾಳೆ ಪಾಪ ಗುರುಪ್ರವೇಶಕ್ಕೆ ಹೋಗ್ಲೇಬೇಕು. ಓಕೆ ಹೋಗಿ ಗೈಸ್. ನಾವು ಹಂಗಾರೆ ಸಂಜೆ ಮೇಲೆ ಅಂಗಡಿಗೆ ಹೋಗೋಣ ತಿನ್ಕೊಂಡು ಬರೋಕ್ಕೆ. ಸೊ ಗೈಸ್, ಇವಾಗ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತಂದರೆ, ಎಷ್ಟೊಂದು ದಿವಸ ಆಯ್ತು ಗೈಸ್. ಒಂದು 3 ದಿನ ಆಯ್ತಲ್ವ ಮಮ್ಮಿ?
3 ದಿನದಿಂದ ಮನೇಲೇ ಇದ್ದೀನಿ. ಅದಕ್ಕೋಸ್ಕರ ಹಂಗೆ ನಮ್ಮ ಅಮ್ಮನ ಜೊತೆ ಆಚೆ ಕಡೆ ಹೋಗ್ಬಿಟ್ಟು ಹಂಗೆ ಪಾನಿಪುರಿ ಇಲ್ಲ ಚಾಟ್ಸ್ ಏನೋ ತಿನ್ಕೊಂಡು ಜ್ಯೂಸ್ ಕುಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀನಿ ಕರ್ಕೊಂಡು. ನನಗೂ ಮನೇಲಿ ಇದ್ದಿದ್ದು ಬೋರ್ ಆಗಿಬಿಟ್ಟಿದ್ದು ಗೈಸ್, ಎಲ್ಲೂ ಹೋಗಿರಲಿಲ್ಲ ಆಚೆ ಇಷ್ಟು ದಿವಸ. ಒಂದು ದಿವಸ ಅಂತ ರೆಸ್ಟ್ ತೊಗೊಂಡೆ, ಅದು ನೋಡ್ರೆ ಇನ್ನೂ 2 ದಿವಸ ಎಕ್ಸ್ಟೆಂಡ್ ಮಾಡ್ಕೊಂಬಿಟ್ಟೆ. ಹಂಗೇ ಏನೂ ಮಾಡಲಿಲ್ಲ, ನಾನು ಸುಮ್ಮನೆ ಮನೇಲೇ ಇದ್ದೆ ಗೈಸ್, ಏನೂ ಕೆಲಸ ಮಾಡಲಿಲ್ಲ. ಟು ಬಿ ಆನೆಸ್ಟ್ ನನಗೆ ಬೇಜಾರಾಗ್ತಿತ್ತು, ಏನೂ ಮಾಡ್ದಿರ ಸುಮ್ಮನೆ ರೆಸ್ಟ್ ತೊಗೊತಿದ್ನ, ಏನೋ ಒಂದು ಮಾಡಬೇಕಾಯ್ತು ಕೆಲಸ ಅಂದ್ಕೊಂಡೆ, ಏನೂ ಮಾಡಲಿಲ್ಲ. ಬಟ್ ಇಟ್ಸ್ ಓಕೆ. ಇವಾಗ ಇವತ್ತು ಒಂದು ದಿವಸ ಅಂತ ಅಂದ್ಕೊಬಾರ್ದು, ನಾಳೆಯಿಂದ ಮತ್ತೆ ಸ್ಟಾರ್ಟ್ ಮಾಡಬೇಕು. ಇನ್ನೂ ಕಾಂಟೆಂಟ್ ಏನೂ ಬರ್ದಿಲ್ಲ, ಕಾಂಟೆಂಟು ಬರೀಬೇಕು ರೀಲ್ಗೆ. ಸೋಮವಾರ ರೀಲ್ ಬೇರೆ ಮಾಡಬೇಕು, ಇಲ್ಲ ನಾಳೆ ಆದರೆ ನಾಳೆನೇ ಮಾಡಿಬಿಡ್ತೀನಿ. ನಾಳೆನೇ ಮಾಡೋಣ. ಇವತ್ತು ನೈಟ್ ನೋಡ್ತೀನಿ, ಬಂದು ಕಾಂಟೆಂಟನ್ನು ಬರೆದ್ರೆ ನೈಟ್ ಮತ್ತೆ ನಾಳೆ ರೀಲ್ ಮಾಡಿಬಿಡ್ತೀನಿ. ನಾಳೆ ರೀಲ್ ಮಾಡೋಕ್ಕಾಗಲಿದ್ರೆ ನೋಡೋಣ ಏನಾಗುತ್ತೆ ಅಂತ. ಅದು ನಾನೇನು ಹೇಳೋಕ್ಕೋಗಲ್ಲ, ಹೀಗೆ ಮಾಡ್ತೀನಿ ಮಾಡೋದಂತೆಲ್ಲ. ನಾನು ಏನು ಹೇಳಿದ್ರು ಅದನ್ನು ಮಾಡೋಕ್ಕಾಗಲ್ಲ, ಅದಕ್ಕೋಸ್ಕರ ನಾನು ಏನು ಹೇಳಲ್ಲ. ಸೊ ಫಸ್ಟ್ ಇವಾಗ ಆಚೆ ಹೋಗ್ಬಿಟ್ಟು ತಿನ್ಕೊಂಡು ಸ್ವಲ್ಪ ಓಡಾಡ್ಕೊಂಬರೋಣ. ಯಾಕೆಂದರೆ ಬೆಳಗ್ಗೆ ನಾನು ಮನೇಲೇ ಇದ್ದೆ, ಬೇಜಾರಾಗಿದ್ದೀನಿ. 3 ದಿವಸದಿಂದ ಗೈಸ್ ಮನೇಲೇ ಇದ್ದೀನಿ. ಅದಕ್ಕೆ ಇವಾಗ ಆಚೆ ಹೋಗಿ ಹಂಗೆ ಏನಕ್ಕೆ ನೋಡಿ ನಮ್ಮಮ್ಮ ಅವ್ರ ಕೆಲ್ಸಕ್ಕೆ ನಾನು ಕರ್ಕೊಂಡೋಗ ಹಂಗೆ ಜೊತೆಲಿ. ಸರಿ ಹಂಗೆ ಓಡಾಡ್ಕೊಂಡು ಬರೋಂಗಾಗುತ್ತೆ, ಹೋಗ್ಬಿಟ್ಟು ಹೋಗೋಣ ಆಯ್ತು ಮಮ್ಮಿ. ನನಗೂ ಹಂಗೆ ಬೇಜಾರಾಗುತ್ತೆ ಗೈಸ್, ಮನೇಲೇ ಬಂದು ಕುತ್ಕೊಂಡ್ರೆ ಫೋನ್ ನೋಡ್ತಾ ಇರ್ತೀನಿ, ಅದು ಬಿಟ್ಟರೆ ಏನೂ ಮಾಡ್ತಾ ಇರಲ್ಲ. ಫೋನ್ ನೋಡ್ತಾ ಟಿ ವಿ ನೋಡ್ತೀನಿ, ಇನ್ನೇನು ಮಾಡಲ್ಲ. ಅದಕ್ಕೋಸ್ಕರ ಇವಾಗ ಓಡಾಡ್ಕೊಂಡು ಆದರೂ ಬರೋಣ ಅಂದ್ಬಿಟ್ಟು ಆಚೆ ಹೋಗ್ತಾಯಿದ್ದೀನಿ. ಲೆಟ್ಸ್ ಗೋ, ಹೋಗೋಣ. ಸೊ ಗಾಯ್ಸ್ ಇವಾಗ ಹೋಗೋಣ. ಬಂದು ಬಿದ್ದೋಗ್ಬಿಡ್ತಿದೆ ಗೈಸ್, ನಾನು ನೋಡಲಿಲ್ಲ, ಕಾಣಿಸ್ಲಿಲ್ಲ ಏನೂ. ಕಬ್ಬಣ ಹಾಕೋರೆ, ನಾನು ನೋಡಲಿಲ್ಲ ಅದನ್ನು, ಜಾರ್ಬಿಟ್ಟೆ ಹಂಗೇನೆ. ಹೋಗೋಣ. ಎಷ್ಟೊಂದು ಸಾಯ್ತು, ಹೋಗಿ ಹಿಂಗೆ ಆಚೆ ಕಡೆ. ಲೆಟ್ಸ್ ಗೋ. ದರ್ಶನ ಮಾಡ್ಕೊಂಡಿಲ್ಲ, ಮಾಡ್ಕೊಳ್ಳಿ. ಇವಾಗ ಬಂದಿದ್ದೀವಿ ಚಾಟ್ಸ್ ತಿನ್ನೋಕ್ಕೆ. ಸೊ ತಿನ್ಕೊಂಡು ಹೋಗೋಣ. ನಮ್ಮ ಮಮ್ಮಿ ಜೊತೆ ಬಂದಿದ್ದೀನಿ. ಮಸಾಲೆ ಪುರಿ ಮತ್ತು ಜ್ಯೂಸ್ ಹಿಡಿದ್ದೀನಿ, ಅವಕಾಡೋ ಜ್ಯೂಸು ವಿತೌಟ್ ಶುಗರು. ಕುಡ್ಕೊಂಡು ತಿನ್ಕೊಂಡು ಹೋಗೋಣ. ಲೆಟ್ಸ್ ಗೋ. ಖುಷಿನಾ ಮಮ್ಮಿ? ಎಷ್ಟೊಂದು ದಿನ ಆಚೆ ಬಂದರೆ ಗೈಸ್, ನಾನೇನೋ ದೊಡ್ಡದಾಗಿ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ನಮ್ಮಮ್ಮ ಹೋಟ್ಲ ಅಂತ ಹೇಳಿ ಹೇಳ್ತವ್ರೆ, ನೋಡೋಣ ಅದು ಮುಂದೆ ಏನಾಗುತ್ತೆ ಅಂತ. ಇನ್ನೂ ಯೋಚನೆ ಮಾಡಿಲ್ಲ ಅದ್ರ ಬಗ್ಗೆ ಏನು ಅಂತ, ಅದಕ್ಕೇ ನೋಡೋಣ ಏನಾಗುತ್ತೆ ಅಂತ. ಲೆಟ್ಸ್ ಗೋ. ಫಸ್ಟ್ ತಿನ್ಕೊಂಡು ಹೋಗೋಣ. ಇಲ್ಲಿಂದ ಒಂದು ಮಸಾಲೆ ಬಂತು, ತಿನ್ನಿರಿ. ನಮ್ಮ ಅಮ್ಮಂದು ಬಂತು ಜ್ಯೂಸ್ ಹಿಡಿದು, ಜ್ಯೂಸ್ ಬಂದಿಲ್ಲ ಅಷ್ಟೇ. ತಿನ್ಕೊಂಡು ಹೋಗೋದು. ಆಮೇಲೆ ನಮ್ಮ ಆಂಟಿ ಮನೆ ಹತ್ರ ಹೋಗಿ ಮಾಡ್ತೀನಿ, ನೋಡಬೇಕು. ಹೊರಟ್ಬಿಟ್ರೆ ಇನ್ನೂ ಇಲ್ಲ, ತಿನ್ಕೊಂಡು ಹೋಗೋಣ. ಲೆಟ್ಸ್ ಗೋ. ಸೊ ಗೈಸ್ ಚೆನ್ನಾಗಿ ತಿನ್ಕೊಂಡು ಇವಾಗ ತಿಂದಾಯಿತು, ಕುಡ್ದಾಯಿತು ಜ್ಯೂಸ್ನ. ಇವಾಗ ನಮ್ಮ ಅಮ್ಮನಿಗೆ ಹೂವು ತೊಗೊಂಬರೋಕ್ಕೆ ನಾವು ಹೋಗ್ತಾಯಿದ್ದೀವಿ. ಹೂವು ತೊಗೊಂಡು ಆಮೇಲೆ ಬರೋಣ. ಲೆಟ್ಸ್ ಗೋ ಗೈಸ್. ಹೂವು ತೊಗೊಂಡು ಹಂಗೆ ಅವ್ರ ಅಕ್ಕ ತಂಗಿರ ಮನೆಯಾಗ ಹೋಗ್ಬಿಟ್ಟು ಹೂವು ಅದೇನೋ ಇಸ್ಕೊಂಡು ಬರೋಣ. ಲೆಟ್ಸ್ ಗೋ. ನಾವು ಇಷ್ಟೊತ್ತು ನಮ್ಮ ಆಂಟಿ ಮನೆಗೆ ಬಂದಿದ್ದೀನಿ, ಮನು ಅವ್ರ ಮನೆಗೆ. ನನ್ನ ವ್ಲಾಗೇ ಸ್ಟಾರ್ಟ್ ಮಾಡಿರಲಿಲ್ಲ. ಹೇಳಿ ಮನು. ನಮ್ಮ ಏನು ಹೇಳ ಆಮೇಲೆ ಅದೇ ಬಿಟ್ಟರೆ ಏನೇನು ಹೇಳಲ್ವಾ? ನಮ್ಮ ಇದೇನು ಈಸ್ಕೊಂಡು ಬರೋಕ್ಕೆ ಬಂದಿದ್ರು ಆಂಟಿ ಹತ್ರ, ಈಸ್ಕೊಂಡ್ರು. ಇವಾಗ ಹೊರಡೋದಷ್ಟೇ. ನಮ್ಮನ್ನ ಮನು ಡ್ರಾಪ್ ಮಾಡ್ತಾನೆ ಮನೆ ಗಂಟ. ಮನೆಗೆ ಹೋಗಿ ಊಟ ಮಾಡಿ ನೋಡಿ. ಕರೆಕ್ಟ್ ಕೊಡಿಲಿ ಕಿ ಬಂಚು. ಕ್ಯಾಪ್ಟನ್ ಅಮೇರಿಕ ಚೆನ್ನಾಗಿದೆ, ಚೆನ್ನಾಗಿದೆ ಇದು. ಸೊ ಇವಾಗ ಹೋಗೋಣ. ಫೈನಲಿ ಮನೆಗೆ ಹೋಗ್ಬಿಟ್ಟು ಊಟ ಮಾಡಲ್ಲ, ಹಂಗೆ ಮಲ್ಕೊಳ್ಳೋಣ. ಲೆಟ್ಸ್ ಗೋ. ತಿನ್ಕೊಂಡು ಬಂದೆ ಗೈಸ್. ನಮ್ಮ ಮನು ಡ್ರಾಪ್ ಮಾಡ್ದ. ಥ್ಯಾಂಕ್ ಯು ಮನು. ಹುಷಾರಾಗಿ ಹೋಗು ಮನೆಗೆ. ಅವ್ನು ದೇವಸ್ಥಾನಕ್ಕೆ ಹೋಗ್ತಾನಲ್ಲ. ಥ್ಯಾಂಕ್ ಯು, ಬಾಯ್, ಹುಷಾರು. ಸೊ ಗೈಸ್ ಇವಾಗ ನಾವು ಮನೆಗೆ ಬಂದ್ರಿ, ಇವಾಗ ಮನೆಗೆ ಹೋಗ್ಬೇಕು. ಸೊ ಬನ್ನಿ ಮನೆಗೆ ಹೋಗೋಣ. ಲೆಟ್ಸ್ ಗೋ ಅಷ್ಟೇ ಇವಾಗ. ಸೊ ಗೈಸ್ ನಾನು ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ನನಗೆ ಗೊತ್ತು ಈ ವ್ಲಾಗಲ್ಲಿ ನಾನು ಜಾಸ್ತಿ ಏನೂ ಮಾಡಿಲ್ಲ ಅಂತ, ಪರವಾಗಿಲ್ಲ. ಆದರೂ ಇಟ್ಸ್ ಓಕೆ. ಎಷ್ಟೊಂದು ದಿನ ಆದಮೇಲೆ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಲ್ಲ, ಎಷ್ಟೊಂದು ಸ್ವಲ್ಪ ಆಚೆ ಹೋಗಿ ಬಂದೋ ಅದನ್ನೇ ವ್ಲಾಗ್ ಮಾಡಿದ್ದೀನಿ. ಸೊ ಸಾರಿ ಫಾರ್ ಒನ್ಸ್ ಅಗೇನ್. ಆದಷ್ಟು ಬೇಗ ಒಂದು ಚಾಲೆಂಜ್ ವ್ಲಾಗ್ನ ಮಾಡ್ತೀನಿ. ಅದು ಯಾವಾಗಂತ ನನಗೂ ಗೊತ್ತಿಲ್ಲ, ದೇವರಡೆಗೂ ಗೊತ್ತಿಲ್ಲ. ಸೊ ಈ ವ್ಲಾಗ್ ಇಲ್ಲಿಗೆ ಏನು ಮಾಡ್ತೀನಿ. ವ್ಲಾಗ್ ಇಷ್ಟ ಆಗಿರುತ್ತೆ ಅನ್ಕೊಂಡು ವ್ಲಾಗ್ ಇಷ್ಟ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮತ್ತೆ ನಾಳೆ ಸಿಗ್ತೀನಿ ನ್ಯೂ ವ್ಲಾಗ್ ಜೊತೆ ಅಂತ ಹೇಳ್ತಾ, ಅಲ್ಲಿವರೆಗೂ ನಿಮಗೆ ನಿಮ್ಮ ಫ್ಯಾಮಿಲಿಗೆ ಲವ್ ಯು, ಲಾಟ್ಸ್ ಆಫ್ ಲವ್. ಬಾಯ್.